ಯುದ್ಧ ಮಾಡಕ್ ಬಂದಿದ್ದ ಪಾಕಿಸ್ತಾನ ಆದ್ರೂ ಮುಖಭಂಗ ಆಗಿದ್ದ ಚೀನಾಗ. ಗುಳ್ಳೇನರಿ ಚೀನಾಗ ಜಗತ್ತಿನಾದ್ಯಂತ ಚೀಮಾರಿ ಹಾಕಾಕತ್ತಾರ. ಭಾರತದ ಮುಂದ ಚೀನಾ ಮಾಡೆಲ್ಗಳೆಲ್ಲ ಮಣ್ಣು ಮುಕ್ಕಿ ಹೋಗ್ಯಾವ. ಚೀನಾ ರಕ್ಷಣಾ ಕಂಪನಿ ಶೇರ್ಗಳು ಪಾತಾಳ ಕುಸ್ದಾವ. ಭಾರತೀಯ ರಕ್ಷಣಾ ಕಂಪನಿ ಶೇರ್ಗಳು ಆಕಾಶದೆತ್ತರಕ್ಕ ತಲೆ ಎತ್ತ್ಯಾವ. ಆತ್ಮನಿರ್ಭರ ಭಾರತ ಎಷ್ಟು ಮಟ್ಟಿಗೆ ಬೆಳೆದೈತಿ ಅಂತ ಇನ್ನ ಏನ್ ಸಾಕ್ಷಿ ಬೇಕ್ರಿ? ನಮಸ್ಕಾರ ರೀ. ಒಂದ ಕಲ್ಲಾಗ ಎರಡು ಹಕ್ಕಿ ಹೆಂಗ್ ಹೊಡೆಯೋದು ಅಂತ ಹೇಳಿ ಭಾರತ ನೋಡಿ ಕಲಿಬೇಕು ನೋಡ್ರಿ. ಅದ್ರಾಗೂ ಭಾರತೀಯ ಸೇನೆ ಒಂದ ಕಲ್ಲೊಳಗೆ ಎರಡು ಹಕ್ಕಿ ಹೊಡೆದು ತೋರಿಸಿದ್ರಿಂದ ಭಾರತೀಯ ಸೇನೆ ಎಷ್ಟು ಪರ್ಫೆಕ್ಟ್ ಆಗಿ ಅದ್ರ ಬಗ್ಗೆ ಬೇರೆ ಯಾರಿಗೂ ಗೊತ್ತಿರಾಕಿಲ್ಲ ನೋಡ್ರಿ. ಅದ್ರಾಗೂ ಭಾರತೀಯ ಸೇನೆ ಒಂದ ಯುದ್ಧದಾಗ ಎರಡು ದೇಶಗಳನ್ನ ಮನಗಿಸ್ಬಿಟ್ಟೈತಿ. ಅದ್ರಟ್ಟು ಪರ್ಫೆಕ್ಟ್ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಾಕ್ ಸಾಧ್ಯನೇ ಇಲ್ಲ ನೋಡ್ರಿ. ಹೌದ್ರಿ, ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಹೊಡೆದು ಹಾಕೋದ್ರ ಜೊತೆಗೆ ಅದಕ್ಕೆ ಸೋಲಿನ ಅನುಭವ ಮಾಡಿಸೈತಿ. ಅದಷ್ಟ ಅಲ್ರಿ, ಈ ಕಡೆ ಚೀನಾಗೂ ಮುಖಭಂಗ ಮಾಡೈತಿ. ಅದು ಹೆಂಗಂದ್ರ ಪಾಕಿಸ್ತಾನದವರು ಚೀನಾಯಿಂದ ಶಸ್ತ್ರಾಸ್ತ್ರಗಳನ್ನ ಪರ್ಚೇಸ್ ಮಾಡಿ ನಮ್ಮ ಮೇಲೆ ಯುದ್ಧಕ್ಕೆ ಬಿಟ್ಟಿದ್ರು. ನಮ್ಮವ್ರು ಅದನ್ನ ಪಟಾಪಟ ಹೊಡೆದುರುಳಿಸಿ ಪಾಕಿಸ್ತಾನಕ್ಕೆ ಅನುಭವ ಮಾಡಿಸ್ಯಾರ ಚೀನಾ ಮಾಡೆಲ್ ಬಳಸಿದ್ರೆ ಏನಾಕೈತಿ ಅಂತ. ಅದಷ್ಟ ಅಲ್ಲ, ಚೀನಾ ಮಾಡೆಲ್ ಅಂದ್ರೆ ಏನು ಅಂತ ಜಗತ್ತಿನ ಮುಂದ ತೋರಿಸ್ಕೊಟ್ಟಾರ. ನಮ್ಮ ಸೇನೆ ಕಡೆ ಒಂದಕ್ಕಿಂತ ಒಂದು ಭಾರಿ ಡೆವಲಪ್ಡ್ ಶಸ್ತ್ರಾಸ್ತ್ರಗಳದಾವ್ರಿ. ಇಡೀ ಜಗತ್ತನ ಭಾರತದ ಕಡೆ ತಿರುಗಿ ನೋಡೋ ಹಂಗ ಮಾಡಿದ್ದು ಈ ಆಪರೇಷನ್ ಸಿಂಧೂರದಾಗ ಬಳಸಲ್ಪಟ್ಟಂತ ಶಸ್ತ್ರಾಸ್ತ್ರಗಳು. ಅದ್ರಾಗೂ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಏನೈತಲ್ರಿ, ಇದಂತರೂ ಎಲ್ಲರ ಮನಾಗೆದ್ದೈತಿ. ಇದು ನಮಗೂ ಬೇಕಪ್ಪ ಅಂತ ಹೇಳಿ ಈಗಾಗಲೇ 12 ದೇಶಗಳು ಒಪ್ಪಂದಕ್ಕೆ ರೆಡಿ ಆಗ್ಯಾವ. ಪರ್ಚೇಸ್ ಮಾಡಾಕ ತುದಿಗಾಲ ಮೇಲೆ ನಿಂತಾವ. ಚೀನಾಗ ಇದೊಂದು ರೀತಿ ಸೋಲ ಕರೇರಿ. ಅದಷ್ಟೇ ಅಲ್ರಿ, ನಮ್ಮ ಭಾರತದಾಗ ತಯಾರಾಗಿರೋ ಆಕಾಶ್ ತಿರ್ಗಂತ್ರು ಹೆಚ್ಚಿನ ಬೇಡಿಕೆ ಬಂದಾವ. ನಮಗೂ ಒಂದು ಬೇಕು ಅಂತ ಎಲ್ಲಾ ದೇಶಗಳು ಕೇಳಾಕತ್ತಾವ. ಯಾಕಂದ್ರೆ ಅದ್ರ ಕೈ ಚಳಗನ ಅಂತದೈತ್ರಿ. ಮುಂದೆ ಬರಾಕತ್ತಿರೋ ಡ್ರೋನ್ಗಳನ್ನ ಹಿಡಿದು ಕ್ಷಿಪಣಿಗಳ ತನಕ ಪಟ ಹೊಡೆದು ಉಳಿಸೈತಿ. ರಾಡಾರ್ ಬಳಕೆಯಿಂದ ಅದ್ರದ್ದು ಎಷ್ಟು ಎತ್ತರಕ್ಕೆ ಬೆಳೆದೈತಪ್ಪ ಹೆಸರು ಅಂತಂದ್ರ ಜಗತ್ತನ ಒಂದು ಕ್ಷಣ ಆಕಾಶ್ ತೀರ್ ಕಡೆ ಇಷ್ಟು ಶಕ್ತಿ ಐತಿ ಅನ್ನೋ ಹಂಗ ಮಾಡೈತಿ. ಇವೆಲ್ಲ ಡೆವಲಪ್ ಆಗಿರುವಂತ ಶಸ್ತ್ರಾಸ್ತ್ರಗಳು ಚೀನಾದ ಶಸ್ತ್ರಾಸ್ತ್ರಗಳ ಮುಂದ ಮೆರ್ದಾವ. ಆಕಾಶದ ಎತ್ತರಕ್ಕ ತಲೆ ಎತ್ತ್ಯಾವ. ಚೀನಾ ಸೆಟ್ಗಳು ಮಣ್ಣು ಮುಕ್ಕ್ಯಾವ. ಹಿಂಗಾಗಿ ಚೀನಾಗ ಜಗತ್ತಿನ ಯಾವ ದೇಶಗಳ ಮುಂದೂ ಮುಖ ತೋರ್ಸಲ್ದಂಗ ಆಗೈತಿ. ಒಂದ್ಸಲ 2 ಸಲ ಪಾಕಿಸ್ತಾನ ಚೀನಾ ಸೆಟ್ ತಗೊಂಡು ಯುದ್ಧಕ್ಕೆ ಬತ್ತು ಹೊಡ್ಸ್ಕೊಂಡು ಹೋತು ಅಂದ್ರೆ ಓಕೆ ರೀ. ಪ್ರತಿ ಸಲ ದಾಳಿ ಮಾಡಿದಾಗ್ಲೂ ಮುಕ್ಕರ್ಸೆ ಬಿದ್ದಾವ್ ಚೀನಾ ಸೆಟ್ಗಳು. ಎಷ್ಟು ಸಲ ದಾಳಿ ಮಾಡಿದ್ರು ಪಟ ಸಿಡಿದು ಬೀಳ್ತಿದ್ದು, ಒಂದಕ್ಕಿಂತ ಒಂದು ಸಿಡಿತಿದ್ದು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮನ್ನ ಒಂದು ಮಿಸೈಲ್, ನಮ್ಮ ಭಾರತದ ಒಂದು ಮಿಸೈಲ್ ಹೊಡೆದು ಹಾಕೈತಿ. ಅರ್ಥ ಮಾಡ್ಕೋರಿ, ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನ್ರಿ? ಸಾವಿರಾರು ಮಿಸೈಲ್ ಬಂದ್ರು ಅದನ್ನು ಹೊಡೆದ್ರು ಉಳಿಸೋ ತಾಕತ್ತಿರೋವಂಥದ್ದು. ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು ಮಿಸೈಲ್ಗೆ ಧ್ವಂಸ ಆಗ್ತೈತಿ ಅಂದ್ರ ಅಂದಾಜ್ ಮಾಡ್ಕೋರಿ ಚೀನಾ ಸೆಟ್ ಅಂತ ಯಾಕೆ ಕರೀತೀವಿ ಅಂತ. ಪಾಕಿಸ್ತಾನ ಬಳಸಿರೋ ಚೀನಾದ J-10C ಯುದ್ಧ ವಿಮಾನ ಏನೈತಲ್ಲ ಅದು ಧ್ವಂಸ ಆಗಿ ಹೋಗೈತಿ. ಭಾರತದ ಒಂದು ಶಾಟ್ಗೆ ಪಟ್ ಅಂತ ಒಡೆದು ಹೋಗೈತಿ. ಅದ್ರ ಜೋಡಿ PL-15 ಈ ಕ್ಷಿಪಣಿನೂ ಎಲ್ಲಿ ಕಾಣಲ್ದಂಗ ಆಗ್ಬಿಟ್ಟೈತಿ. ಒಂದು ಕಡೆ ಕಾಣಿಸ್ತು ಪಟ್ ಅಂತ ಸಿಡಿದು ಹೋಗ್ಬಿಡ್ತು. ಅದನ್ನು ಚೀನಾ ತಯಾರಿಸಿನ ಪಾಕಿಸ್ತಾನ ಕೊಟ್ಟಿದ್ರು. ಇನ್ನು CH-4ನ ಡ್ರೋನ್ಗಳು ಅದು ಎಷ್ಟು ಚಲ್ಲಾಪಿಲ್ಲಿಯಾಗಿ ಅದೆಷ್ಟು ಧ್ವಂಸ ಆಗಿ ಯಾವ ಮೂಲ್ಯಾಗ ಬಿದ್ದವೋ ಗೊತ್ತಿಲ್ಲ. ಇನ್ನು HQ-9P ಮತ್ತು HQ-15 ಎಲ್ಲಾನು ನಾಶ ಆಗಿ ಹೋಗ್ಯಾವ. ಪಾಕಿಸ್ತಾನ ಬಳಸಿದ ಎಲ್ಲಾ ಚೀನಾ ಮಾಡೆಲ್ಗಳು ಬ್ಲಾಸ್ಟ್ ಆಗ್ಯಾವ, ಒಂದೂ ಕೆಲಸ ಮಾಡಿಲ್ಲ. ಇದ್ರ ಮ್ಯಾಲ ಪಾಕಿಸ್ತಾನಕ್ಕೂ ಅರ್ಥ ಆಗೈತಿ ಚೀನಾ ಸೆಟ್ನ ಎಷ್ಟರ ಮಟ್ಟಿಗೆ ಬಳಸಬೇಕು ನಾವು ಅಂತ. ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ನಷ್ಟ ಆಗೈತಲ್ಲ, ಚೀನಾಗ ಅಷ್ಟರ ಮಟ್ಟಿಗೆ ನಾವು ಮುಖಭಂಗ ಆಗಿದ್ದಂತ್ರೂ ಖರೆ ಐತಿ. ಇಡೀ ಜಗತ್ತ ನೋಡಾಕತ್ತೈತಿ. ಜಗತ್ತಿಗೆ ಗೊತ್ತಾಕೈತ್ರಿ ಚೀನಾ ಮಾಡೆಲ್ಗಳು ಎಲ್ಲೆಲ್ಲಿ ಧ್ವಂಸ ಆಗಿ ಬಿದ್ದಾವ ಅಂತ. ಸೋಷಿಯಲ್ ಮೀಡಿಯಾ ಕಾಲದಾಗಂತೂ ಎಲ್ಲರೂ ನೋಡಕತ್ ಬಿಟ್ಟಾರ ಈ ಚೀನಾ ಪರಿಸ್ಥಿತಿ. ಯಪ್ಪ ಬೇಡ ಹಂಗಂತ ಚೀನಾ ಏನಾರೆ ಭಾಳ ವೀಕ್ ದೇಶ ಐತನ್ರಿ. ಚೀನಾ ಮುಂದುವರೆದಿರೋ ತಂತ್ರಜ್ಞಾನ ಬಳಸಿ ಮುಂದಿನ ಜಮಾನದಾಗ ಬಳಸೋಂಥವು ಈಗ ಬಳಸಾಕತ್ತೈತಿ. ಅಷ್ಟು ಸ್ಟ್ರಾಂಗ್ ಸೇನೆ ಹೊಂದೈತಿ, ರಕ್ಷಣಾ ಶಸ್ತ್ರಾಸ್ತ್ರಗಳನ್ನ ಹೊಂದೈತಿ.
ಆದ್ರೂ ಪಾಕಿಸ್ತಾನಕ್ಕೆ ಯಾಕೆ ಇಂಥ ಉಲ್ಟಾ ಪಲ್ಟಾ ಇರೋ ಸಾಮಾನುಗಳನ್ನ ಕೊಟ್ಟೋಯ್ತೋ ಗೊತ್ತಿಲ್ಲ, ಒಂದೂ ಕೆಲಸ ಮಾಡಲಿಲ್ಲ. ಇದಿಷ್ಟ ಆಗಿದ್ರೆ ಆಯ್ತು ಬಿಡಪ್ಪ, ಏನೋ ಆಪರೇಷನ್ ಸಿಂಧೂರದಾಗ ಇವ್ರಿಗೆ ನಷ್ಟ ಆಯ್ತು, ಅವ್ರಿಗೆ ಮುಖಭಂಗ ಆಯ್ತು ಅನ್ಕೋಬೋದಿತ್ತು. ಚೀನಾಗ ಇದಕ್ಕಿನ್ನ ದೊಡ್ಡದೊಂದು ಹೊಡೆತಾ ಕೂತೈತ್ರಿ. ಅದೇನಪ್ಪ ಅಂತಂದ್ರೆ ಕುತಂತ್ರಿ ಚೀನಾದ ರಕ್ಷಣಾ ಕಂಪನಿ ಶೇರ್ಗಳು ಕುಸಿದು ಬಿದ್ದಾವ. ಹಿಂದೆಂದೂ ಆಗ್ಲಾರ್ದಷ್ಟು ಲಾಸ್ ಚೀನಾಗ, ಅದು ರಕ್ಷಣಾ ಕ್ಷೇತ್ರದೊಳಗೆ ಆಗಾಕತ್ತೈತಿ. ಭಾರತದ ಕಡೆ ಹಿಂಗೆ ಪೆಟ್ಟು ತಿಂದು ತನ್ನ ಶಸ್ತ್ರಾಸ್ತ್ರಗಳ ಮೇಲೆ ಕೆಟ್ಟ ಹೆಸರು ಬರ್ಸ್ಕೊಳಂಗೆ ಮಾಡಿರೋ ಚೀನಾ ಶೇರ್ಗಳ ಬೀಳಲ್ದೇನೆ ಎದ್ದು ನಿಂತಿರ್ತಾವೇನ್ರಿ? ಅದು ಆಗಲ್ದು ಮಾತ್ರಿ. ಅದ್ರಲ್ಲಿ ಎಂಥ ಚೀಪ್ ಮಾಡೆಲ್ಗಳನ್ನ ಕೊಟ್ಟೈತಿ ಅಂತ ಎಲ್ಲ ಜಗತ್ತು ಮುಂದೆ ಜಾಹೀರಾದ ಮೇಲೆ ಯಾರು ಅದನ್ನು ಪರ್ಚೇಸ್ ಮಾಡ್ತಾರ, ಯಾರು ಅದ್ರ ಮೇಲೆ ಹೂಡಿಕೆ ಮಾಡಕ್ಕೆ ಇಷ್ಟಪಡ್ತಾರ? ಚೀನಾ ಶೇರ್ ಮಾರ್ಕೆಟ್ ಒಳಗ ಫೈಟರ್ ಜೆಟ್ ಉತ್ಪಾದಕ ಕಂಪನಿ ಅವಿಕ್ ಚೆಂಗು ಏರ್ಕ್ರಾಫ್ಟ್ ಕಂಪನಿ ಲಿಮಿಟೆಡ್ ಅದ್ರ ಶೇರ್ ಅಂತೂ ಕಾಣವಲ್ತ್ ಅಷ್ಟು ಕೆಳಗೆ ಬಿದ್ದು ಹೋಗೈತಿ. ಇದೇನು ಅವಿಕ್ ಚೆಂಗು ಏರ್ಕ್ರಾಫ್ಟ್ ಶೇರ್ ಐತಲ್ರಿ, ಇದು 9% ಅಷ್ಟ ಕುಸಿದೈತಿ. ಇದ್ರ ಜೋಡಿ ಸಣ್ಣ ಕ್ರಿಯೇಟ್ ಎಲೆಕ್ಟ್ರಾನಿಕ್ ಶೇರ್ ಅದೂ 9% ಕುಸಿದೈತಿ. ಇನ್ನು ಜುರುತಾ ಹೊಂಗುವ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಶೇರ್ಗಳು 8% ಕುಸಿದಾವ್. ಹಿಂಗ ಒಂದ ದಿನದ ಕುಸಿತ ಇಷ್ಟ ಐತ್ರಿ. ಇನ್ನು ದಿನದಿಂದ ದಿನಕ್ಕೆ ಇವು ಕುಸಿತಾವು ಅಂತ ಷೇರು ತಜ್ಞರು ಮಾತಾಡಕತ್ತಾರ. 8ರಿಂದ 6, 10, 12 ಹೆಂಗೆ ಬೇಕಂಗೆ ಕುಸಿತಾವು ಇವು. ಶೇರ್ ಮಾರ್ಕೆಟ್ದು ಮಾತಾಡಕ್ಕೆ ಬರಂಗಿಲ್ಲ. ಹಂಗ ಈ ಚೀನಾಗ ಇರ್ಲಾರ್ದ ಇದೆಲ್ಲ ಮಾಡ್ಕೊಳ್ಳೋದು ಬೇಕಾಗಿತ್ತು ನೋಡ್ರಿ. ಭಾರತದ ಮೇಲೆ ಹಲ್ಲು ಕಡ್ಕೋತ ತನ್ನ ಶೇರ್ನ ಬೀಳ್ಸ್ಕೊಳಕತ್ತೈತಿ. ಆದ್ರೂ ಅದಕ್ಕಿನ್ನ ಬುದ್ಧಿ ಬರಂಗಿಲ್ಲ ಬಿಡ್ರಿ. ಇದಷ್ಟ ಅಲ್ರಿ, ಇದ್ರ ಜೋಡಿ ಭಾರತೀಯರಿಗೊಂದು ಖುಷಿ ಸುದ್ದಿ ಅಂತಂದ್ರ ಭಾರತೀಯ ರಕ್ಷಣಾ ಕಂಪನಿ ಶೇರ್ಗಳು 9ರಿಂದ 14% ಮೇಲೆ ಎದ್ದಾವ. ಚೀನಾ ಎಷ್ಟು ಕುಸಿದೈತಲ್ಲ, ಭಾರತ ಅಷ್ಟ ಮೇಲೆ ಏರೈತಿ. ಒಳ್ಳೆ ಲಾಭನೂ ಮಾಡ್ಕೊಳಕತ್ತಾವ. ಆಪರೇಷನ್ ಸಿಂಧೂರ ಆದ್ಮೇಲೆ ಭಾರತೀಯ ರಕ್ಷಣಾ ಶೇರ್ಗಳು ಸ್ಥಳೀಯ ಮಟ್ಟದಾಗ, ಬರೀ ಸ್ಥಳೀಯ ಮಟ್ಟದಾಗ, ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ ಏರಿಕೆ ಇನ್ನ ಅಂದಾಜ್ ಸಿಕ್ಕಿಲ್ಲ. ಅಂದಾಜ್ ಏನಾರ ಸಿಕ್ಕ್ರ ಚೀನಾಗ ಇನ್ನಷ್ಟು ಅಂಜಿಕೆ ಹುಡ್ತೈತಿ ನೋಡ್ರಿ. ಇನ್ನು ಭಾರತದಾಗ ನಿರ್ಮಾಣ ಆಗಿರೋ ರಾಡಾರ್ಗಳು, ಕ್ಷಿಪಣಿಗಳು, ಯುದ್ಧ ವಿಮಾನಗಳು, ಆಕಾಶತೀರಿಂದ ಹಿಡಿದು ಎಲ್ಲ ರೀತಿಯ ಡ್ರೋನ್ಗಳ ತನಕನೂ ಹೆಚ್ಚಿನ ಬೇಡಿಕೆ ಐತಂತ. ಜಗತ್ತಿನಾದ್ಯಂತ ಬೇಡಿಕೆ ಅಷ್ಟೇ ಅಲ್ದ ಆರ್ಡರ್ಗಳು ಬರಾಕತ್ತಾವಂತ. ಆಪರೇಷನ್ ಸಿಂಧೂರ ಇಂದ ಹಿಡಿದು ರಕ್ಷಣಾ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ಅಷ್ಟೇ ಅಲ್ಲ, ಒಳ್ಳೆ ಲಾಭನೂ ಬರಾಕತ್ತೈತಿ. ಮೇಕ್ ಇನ್ ಇಂಡಿಯಾ ಒಳಗ ಆತ್ಮನಿರ್ಭರ ಭಾರತ ತಲಿ ಎತ್ತಾಕತ್ತೈತಿ ಅನ್ನೋದಕ್ಕ ಇದಕ್ಕಿನ್ನ ಸಾಕ್ಷಿ ಇನ್ನೇನು ಬೇಕ್ರಿ? ಇಷ್ಟೆಲ್ಲ ಪೆಟ್ಟು ತಿಂದ ಮ್ಯಾಲೂ ಚೀನಾಗ ಬುದ್ಧಿ ಬರ್ಲಿಲ್ಲ. ಚೀನಾ ಟ್ವಿಟರ್ ಹ್ಯಾಂಡಲ್ ಒಳಗ ಸ್ವಲ್ಪ ಫೇಕ್ ನ್ಯೂಸ್ ಹಬ್ಬಾಕತ್ತಿದ್ವು. ನಾವು ಕೊಟ್ಟಿರೋ ಶಸ್ತ್ರಾಸ್ತ್ರಗಳು ಕೆಲಸ ಮಾಡ್ಯಾವ, ಭಾರತದ ಆ ಜಾಗದಾಗ ಬಿದ್ದ ಅಲ್ಲಿ ಬ್ಲಾಸ್ಟ್, ಇಲ್ಲಿ ಬ್ಲಾಸ್ಟ್ ಅಂತ ಸುಳ್ಳು ಸುದ್ದಿ ಹಬ್ಸಾತಿದ್ದು. ಈಗ ಅದಕ್ಕೂ ಮೂಗುದಾರ ಹಾಕ್ಯಾರ. ಭಾರತದಾಗ ಚೀನಾ ಹ್ಯಾಂಡಲ್ ಒಳಗೆ ಯಾವ್ಯಾವ ಫೇಕ್ ನ್ಯೂಸ್ ಬರಾಕತ್ತಿದ್ವಲ್ಲ ಅವೆಲ್ಲ ಟ್ವಿಟರ್ ಹ್ಯಾಂಡಲ್ಗಳು ಬ್ಯಾನ್ ಆಗ್ಯಾವ. ಚೀನಾಗ ಹೊಡೆತದ ಮೇಲೆ ಹೊಡೆತ ಬೀಳಾಕತ್ತೈತಿ. ಯುದ್ಧಕ್ಕೆ ಇಳಿದಿದ್ದು ಪಾಕಿಸ್ತಾನ ಆದ್ರೂ ಲಾಸ್ ಆಗಾಕತ್ತಿರೋದು, ಮುಖಭಂಗ ಆಗಾಕತ್ತಿರೋದಂತರೂ ಚೀನಾಗ ನೋಡ್ರಿ. ಭಾರತನ ಎದುರಾಕೊಂಡ್ರೆ ಏನಾಕೈತಿ ಅಂತ ಚೀನಾಗ ಒಂದು ರೀತಿ ಅಂದಾಜ್ ಬಂದಿರಬೇಕು. ಭಾರತ ಈಗ ಹಳೆ ಭಾರತ ಇಲ್ಲ, ಆತ್ಮನಿರ್ಭರ ಭಾರತ ಐತಿ ಅನ್ನೋದು ಗೊತ್ತಾಗಿರ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.